ಓಕೆ, ಇನ್ನೊಂದು ಪ್ರಶ್ನೆ ಇರುವಂಥದ್ದು ಏನಂದರೆ, ಈಗ ಒಂದು ಸಲ ನೀವು ಗರ್ಭಧಾರಣೆ ಆದಮೇಲೆ ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೇಗೆ ಅನ್ನೋದು ಪ್ರಶ್ನೆ. ಯಾಕೆ ಅಂತಂದರೆ, ಒಂದು ನ್ಯಾಚುರಲಾಗಿ ಗರ್ಭಧಾರಣೆ ಆಗಿದ್ದೀರಾ ಅಂದ್ರೂ ನೀವು ಯು ಹ್ಯಾವ್ ಟು ಟೇಕ್ ಕೇರ್ ಯುವರ್ ಸೆಲ್ಫ್. ಇಲ್ಲ ನೀವು ಈ IVF ಮೂಲಕ ಆಗಿದ್ದೀರಾ ಅಂದ್ರೆ ಅದರಲ್ಲೂ ನೀವು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಹುಶಃ ಜನರಿಗೆ ಇದ್ರ ಬಗ್ಗೆ ತುಂಬ ಒಂದು ಭಯ ಇರ್ಬೋದು. IVF ಮೂಲಕ ಮಾಡಿದಾಗ ನಾವು ಭಾಳ ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಅಂತ ಹೇಳಿ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೌದು, ಇದು ತುಂಬ ತಪ್ಪು ಕಲ್ಪನೆಗಳಿದೆ. ಓಕೆ, ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದ ತಕ್ಷಣ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ಏನು ಆ್ಯಕ್ಚುಲಿ? ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ. ಫಸ್ಟ್ ಎಗ್ ತೊಗೊಳ್ತೀವಿ, ಹಸ್ಬೆಂಡ್ ಸ್ಪರ್ಮ್ನ ಅದಕ್ಕೆ ಇಂಜೆಕ್ಟ್ ಮಾಡ್ತೀವಿ, ಭ್ರೂಣ ಆಗುತ್ತೆ ಲ್ಯಾಬಲ್ಲಿ. ಭ್ರೂಣ ಸ್ಲೋ ಆಗಿ ಯುಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಹೆಂಗಸರಿಗೆ ಎಷ್ಟು ಭಯ, ತಪ್ಪು ಕಲ್ಪನೆಗಳಂತಂದರೆ, ಜೋರಾಗಿ ನಡೆದಾಡಲ್ಲ, ಓಡಾಡಲ್ಲ, ಮೆಟ್ಲಿಳಿಯಲ್ಲ, ಮೆಟ್ಲತ್ತಲ್ಲ, ಸದಾ ಮಲಗಿರಬೇಕು ಅನ್ನೋದೊಂದು ಏನೋ ಒಂದು ಇದು ಮಿಸ್ಕನ್ಸೆಪ್ಷನ್ನು, ಭ್ರೂಣ ಬಿದ್ದೋಗತ್ತೆ ಅಂತ. ಸೊ ಒಂದ್ಸಲಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದು ಹೋಗಲ್ಲ, ಅಂಟ್ಕೊಂಡ್ಬಿಡುತ್ತೆ. ಅದು ಆ ಥರ ಡಿಸ್ಪ್ಲೇಸ್ ಆಗಿ ಬಿದ್ದೋಗೋದು ಅವೆಲ್ಲ ಏನೂ ಇರಲ್ಲ. ಆ್ಯಕ್ಚುಲಿ ಎವ್ರಿ ಟ್ರಾನ್ಸ್ಫರ್ ಆದಮೇಲೆ ಅವ್ರಿಗೆ ಕೂಡಿಸ್ಕೊಂಡು ಹೇಳ್ತೀವಿ, ಬಟ್ ಒಬ್ಬರು ಸಂಘ ಇರುತ್ತಲ್ಲ ಅವ್ರದ್ದು, ಅಲ್ಲಿ ತುಂಬ ಅವ್ರಿಗೆ ತುಂಬ್ತಾರೆ. ವಾಟ್ಸಪ್ ಯೂನಿವರ್ಸಿಟಿ ಆಮೇಲೆ ಅಲ್ಲಿ ಮಾತಾಡ್ಕೊಳ್ತಾರೆ, ನೀವು ಓಡಾಡಬೇಡಿ, ಅಲ್ಲಾಡಬೇಡಿ. ಸೊ ಅದರಿಂದ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಜಾಸ್ತಿ ಸರ್. ರಕ್ತ ಹೆಪ್ಪುಗಟ್ಟುತ್ತೆ, ಕ್ಲಾಟ್ಸ್ ಆಗುತ್ತೆ ಕಾಲಲ್ಲಿ, ಪೇಯ್ನ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಏನು ಕೆಲಸ ಮಾಡ್ಕೊಳ್ತಿದ್ರು ಅದು ಮಾಡ್ಕೊಳ್ತಿರ್ಬೇಕು. ಡಾಕ್ಟ್ರ್ ಯಾವಾಗ ವಿಸಿಟ್ ಕೇಳಿದಾರೋ ಅವಾಗ ಬರಬೇಕು. ಏನೇನು ಮೆಡಿಕೇಷನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದೀವೋ ಅದು ಕರೆಕ್ಟಾಗಿ ತೊಗೋಬೇಕು. ಡಯಟ್ ಕಡೆ ತುಂಬ ಗಮನ ಹರಿಸ್ಬೇಕು, ನ್ಯೂಟ್ರಿಷಸ್ ಫುಡ್ ತೊಗೋಬೇಕು. ಯಾಕಂದರೆ ನಾವು ಆಚೆ ಕಡೆ ಎಂಬ್ರಿಯೋ ಬೆಳೆಯುವಾಗ ನಾವು ಅದಕ್ಕೆ ಊಟ ಹಾಕಿರ್ತೀವಿ ಲ್ಯಾಬಲ್ಲಿ. ಇವಾಗ ಅದು ಒಳಗಡೆ ಹೋದ್ಮೇಲೆ ಅದು ತಾಯಿದೇ ನ್ಯೂಟ್ರಿಷನ್ ತೊಗೊಂಡು ಊಟ ತೊಗೊಂಡು ಬೆಳಿಬೇಕು. ಸೊ ಶಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹರ್ ವೆರಿ ವೆಲ್. ನಾಟ್ ಓನ್ಲಿ ಫಿಸಿಕಲ್, ಮೆಂಟಲಿ, ಎಮೋಷ್ನಲಿನೂ ಅವಳು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು. ಅನ್ವಾಂಟೆಡ್ ಏನೋ ನೋಡ್ತಿರೋದು, ಮನೇಲಿ ತುಂಬ ಜಗಳ, ಬರೀ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಿರೋದು, ಬ್ಯಾಡ್ ಎಮೋಷನ್ಸು, ನೆಗೆಟಿವ್, ಅದೆಲ್ಲ ಪರಿಣಾಮ ಬೀರ್ತಿರುತ್ತೆ ಪಾಪು ಮೇಲೆ. ಸೊ ಅವ್ರಿಗೆ ತುಂಬ ಒಂಥರ ಉತ್ತಮವಾದ ಎನ್ವೈರ್ಮೆಂಟಲ್ಲಿ ಇರಬೇಕು, ಒಳ್ಳೆ ಆಹಾರ ತಗೋಬೇಕು, ಒಳ್ಳೆ ಬುಕ್ಸ್ ಓದಬೇಕು, ಒಳ್ಳೆ ಮ್ಯೂಸಿಕ್ ಕೇಳಬೇಕು, ಒಳ್ಳೆ ಮೂಡ್ ಬೇಸಿಕಲಿ. ಆಮೇಲೆ ನಮ್ಮ ಇಂಡಿಯಾಲಂತೂ ಎಷ್ಟು ಚಾಂಟ್ಸ್ ಇದೆ, ವೇದಿಕ್ ಚಾಂಟ್ಸು. ಗರ್ಭಧಾರಣೆಗೆ ಎಷ್ಟು ಒಂದು ಗರ್ಭ ಸಂಸ್ಕಾರ ಅಂತ ಡಿಫೈನ್ ಮಾಡಿದ್ದಾರೆ. ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ IVF ಆದವ್ರಿಗೆ ಸ್ಪೆಷಲಿ ಬೇರೆ ಮೆಡಿಕೇಷನ್ಸ್ ಹಾಕಿರ್ತೀವಿ, ಅದನ್ನು ಸ್ಕಿಪ್ ಮಾಡಬಾರ್ದು. ಅವರು 12ರಿಂದ 14 ವಾರ ಆಗೋವರೆಗೂ ಕರೆಕ್ಟಾಗಿ ಆ ಮೆಡಿಕೇಷನ್ಸ್ ತೊಗೋಬೇಕು. ಆಮೇಲೆ ನ್ಯಾಚುರಲಾಗಿ ಹೆಂಗಾಗುತ್ತೋ ಪ್ರೆಗ್ನೆನ್ಸಿ ಅದೇ ಥರ ಕಂಟಿನ್ಯೂ ಆಗುತ್ತೆ. ಬಟ್ ನಾವೆಲ್ಲರಿಗೂ ಹೇಳೋ ಥರ ಐರನ್ ರಿಚ್ ಫುಡ್ಡು, ಕ್ಯಾಲ್ಶಿಯಮ್ ರಿಚ್ ಫುಡ್ಡು, ಸಪ್ಲಿಮೆಂಟ್ಸು ಎಲ್ಲ ಕರೆಕ್ಟಾಗಿ ತೊಗೋಬೇಕು. ಸರಿಯಾಗಿ BP ಚೆಕ್ ಮಾಡಿಸ್ಕೋಬೇಕು. ತುಂಬ ಜನ ಮಕ್ಕಳು ಪ್ರಾಬ್ಲಮ್ ಆಗೋದು BP ಹೈ ಆದಾಗ, ತಾಯಂದ್ರಿಗೂ ಪ್ರಾಬ್ಲಮ್ ಆಗೋದು ಅನ್ವಾಂಟೆಡ್ ಶುಗರ್ ಬಂದಾಗ, BP ಹೈ ಆದಾಗ. ಸೊ ಇದೆಲ್ಲ ಕರೆಕ್ಟಾಗಿ ರೆಗ್ಯುಲರಾಗಿ ಚೆಕಪ್ಸ್ಗೆ ಹೋಗಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಸೊ ಯಾವ ಥರ ನಾವು ಡಿಫೈನ್ ಮಾಡಿದ್ದೀವೋ ಅದು ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ನನಗೆ ನಿಮಗೊಂದು ನನ್ನ ಲೈಫಿನ ಒಂದು ಹೇಳ್ತೀನಿ. ನನ್ನ ವೈಫ್ ಪ್ರೆಗ್ನೆಂಟ್ ಆದಾಗ ಅವಳು ಒಂದು ನಾರ್ಮಲ್ ಹುಡುಗಿ ಥರ ಇದ್ಲು. ಮದುವೆ ಆದಮೇಲೂ ಹಾಗೆ ಇರ್ತಾರಲ್ಲ, ಏನು ಚೇಂಜ್ ಆಗುತ್ತೆ ಹೇಳಿ, ಎಲ್ಲ ಕಿತ್ತಾಡ್ಕೊಂಡು ಮಾಡಿಕೊಂಡು ಹಾಗೆ ಇದ್ವಿ ನಾವು ನಾರ್ಮಲ್. ಬಟ್ ಅದು ಏನು ನೇಚರ್, ಏನೊಂದು ಬೂನ್ ಅಂತ ಗೊತ್ತಿಲ್ಲ. ದ ಮೂಮೆಂಟ್ ಶಿ ಬಿಕಮ್ಸ್ ಪ್ರೆಗ್ನೆಂಟ್, ಆಮೇಲೆ ಅವಳು ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಲು. ಶಿ ಬಿಕಮ್ಸ್ ಸೋ ಸೋಬರ್, ಶಿ ಬಿಕಮ್ಸ್ ಸೋ ಲವಿಂಗ್, ಶಿ ಬಿಕಮ್ಸ್ ಸೋ ಶಾಂತಿ. ನನಗೆ ಏನಪ್ಪ ಇವಳು ಹಿಂಗಾದ್ಲು ಅಂತ ಅನ್ನಿಸ್ತು, ಗೊತ್ತಿಲ್ಲ ನನಗೆ. ಅದು ಏನು ಹಾರ್ಮೋನ್, ಅದು ಏನು ಗೊತ್ತಿಲ್ಲ ಮೇಡಮ್. ಅದು ಏನಾದರೂ ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ಟೈಮಲ್ಲಿ, ಅದೇನು ಗೊತ್ತಿಲ್ಲ. ಬಟ್ ಕಂಪ್ಲೀಟ್ಲಿ ಚೇಂಜ್ ಆದ್ರೆ ನಮ್ಗೆ ಏನಂದರೆ ಗಂಡಸರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅವ್ರಿಗಷ್ಟೇ. ಅವ್ರಿಗೆ ಒಂದು ಸ್ವಲ್ಪ ಆಗುತ್ತೆ, ನನ್ನ ಪ್ರಕಾರ ಏನೋ ಒಂದು ಚೇಂಜಸ್ ಆಗುತ್ತೆ ಅಲ್ವಾ ಒಳಗಡೆ, ಅವರು ಹಾರ್ಮೋನಲ್ ಚೇಂಜಸ್ ಅಲ್ವಾ. ಯಾ ಸೊ ಅದು ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಸೊ ಇಲ್ಲಿ IVF ಮತ್ತು ನ್ಯಾಚುರಲ್ ಗರ್ಭಧಾರಣೆ ಎರಡಕ್ಕೂ ಒಂದಷ್ಟು ಪ್ರಿಸ್ಕ್ರಿಪ್ಷನ್ ಇದೆ. ಸೊ ಆ ಥರ ನೀವು ಅದನ್ನು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.